ಲೋಕಸಭಾ ಚುನಾವಣೆ ಕೆಲವು ಸಿನಿಮಾಗಳಿಗೆ ತಲೆನೋವು ತಂದಿದೆ. ತಾವಾಯ್ತು ತಮ್ಮ ಸಿನಿಮಾ ಆಯ್ತು ಅಂತ ಬಿಡುಗಡೆಗೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದ ಸಿನಿಮಾಗಳಿಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಅದರಲ್ಲೂ ಸೌತ್ ಇಂಡಸ್ಟ್ರಿಯ 4 ಸಿನಿಮಾ ಹಾಗೂ ಬಾಲಿವುಡ್ನ 1 ಸಿನಿಮಾ ಮೇಲೆ ಕೇಂದ್ರ ಚುನಾವಣಾ ಆಯೋಗ ಅಥವಾ ಪ್ರಾದೇಶಿಕ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿರಬಹುದು. ಯಾಕಂದ್ರೆ ಎಲೆಕ್ಷನ್ಗೂ ಮೊದಲು ಈ ಸಿನಿಮಾಗಳು ಬಿಡುಗಡೆಯಾದ್ರೆ ಮತದಾರರ ಮೇಲೆ ಪ್ರಭಾವ ಬೀರಬಹುದು ಎಂಬ ಲೆಕ್ಕಾಚಾರ ನಡೆದಿದ್ದು, ಕೆಲವರು ಈ ಸಿನಿಮಾಗಳ ಬಿಡುಗಡೆಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಚುನಾವಣಾ ಆಯೋಗಕ್ಕೆ ಟಾರ್ಗೆಟ್ ಆಗಿರುವ ಆ 5 ಚಿತ್ರಗಳು ಯಾವುವು? ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಮಾಡಿರುವ ಲಕ್ಷ್ಮೀಸ್ NTR ಸಿನಿಮಾ ಮಾರ್ಚ್ 22ರಂದು ಬಿಡುಗಡೆಯಾಗ್ತಿದೆ. ಆದ್ರೆ ಈ ಚಿತ್ರವನ್ನ ಬಿಡುಗಡೆ ಮಾಡಬಾರದೆಂದು ಆಂಧ್ರದ TDP ಕಾರ್ಯಕರ್ತರು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಯಾಕಂದ್ರೆ ಈ ಚಿತ್ರದಲ್ಲಿ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಕೆಟ್ಟದಾಗಿ ಬಿಂಬಿಸಲಾಗಿದೆ. ಇದು ಸಹಜವಾಗಿ ಮತದಾರರ ಮೇಲೆ ಪ್ರಭಾವ ಬೀರಲಿದೆ ಎಂದು ಆರೋಪಿಸಲಾಗಿದೆ. ಸದ್ಯಕ್ಕೆ ಸಿನಿಮಾ ಮುಂದಕ್ಕೆ ಹೋಗುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಗದಿಯಾಗಿರುವ ದಿನಕ್ಕೆ ಸಿನಿಮಾ ರಿಲೀಸ್ ಆಗಬಹುದು. ವಿವೇಕ್ ಒಬಿರಾಯ್ ನಟನೆಯ PM ನರೇಂದ್ರ ಮೋದಿ ಸಿನಿಮಾ ಏಪ್ರಿಲ್ 12ರಂದು ತೆರೆ ಕಾಣುತ್ತೆ ಅಂತ ಹೇಳಲಾಗಿದೆ. ಇದು ಮೋದಿಯವರ ಬಯೋಪಿಕ್ ಆಗಿದ್ದು ಚುನಾವಣೆಯ ಸಂದರ್ಭದಲ್ಲಿ ರಿಲೀಸ್ ಆಗಲಿದೆ. ಓಮಂಗ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ. ಆದ್ರೆ ಈ ಚಿತ್ರದ ಬಿಡುಗಡೆಗೆ ವಿರೋಧ ಪಕ್ಷಗಳು ಅವಕಾಶ ಮಾಡಿಕೊಡುತ್ತಾ ಗೊತ್ತಿಲ್ಲ. ಆದ್ರೆ ಚುನಾವಣಾ ಆಯೋಗ ಪಟ್ಟಿಯಲ್ಲಿ ಈ ಸಿನಿಮಾ ಇರಬಹುದು. ಇನ್ನು ಮಂಡ್ಯದಲ್ಲಿ JDS ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವ ನಿಖಿಲ್ ಕುಮಾರ್ ಅಭಿನಯದ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಸದ್ಯಕ್ಕೆ ಕಷ್ಟ. ಈ ಹಿಂದೆ ನಿರ್ಮಾಪಕ ಮುನಿರತ್ನ ಏಪ್ರಿಲ್ 5ರಂದು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೀಗ ಆ ಚಿತ್ರದಲ್ಲಿ ನಟಿಸಿರುವ ನಟ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಈ ಸಿನಿಮಾ ತೆರೆಗೆ ಬರೋದು ಸದ್ಯಕ್ಕೆ ಅನುಮಾನ. ನಿಖಿಲ್ಗೆ ಮಾತ್ರವಲ್ಲ, ಹರಿಪ್ರಿಯಾ ಉಪೇಂದ್ರ ಚಿತ್ರಕ್ಕೂ ರಿಲೀಸ್ ಸಮಸ್ಯೆ. ಅದೇ ರೀತಿ ಮಂಡ್ಯ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ತಯಾರಾಗಿರುವ ಸುಮಲತಾ ಅವರ ಸಿನಿಮಾ ಕೂಡ ಚುನಾವಣಾ ಆಯೋಗದ ಪಟ್ಟಿಯಲ್ಲಿರಬಹುದು. ಯಾಕಂದ್ರೆ ಈ ಚಿತ್ರವು ಏಪ್ರಿಲ್ ಮೊದಲ ಅಥವಾ 2ನೇ ವಾರದಲ್ಲಿ ರಿಲೀಸ್ ಆಗಬೇಕಿತ್ತು. ಆದ್ರೆ ಸ್ವತಃ ಸುಮಲತಾ ಅಭ್ಯರ್ಥಿಯಾಗುವ ಸಾಧ್ಯತೆ ಇದ್ದು ಈ ಚಿತ್ರ ಬಿಡುಗಡೆಯು ಮುಂದಕ್ಕೆ ಹೋಗಬಹುದು. ಉಪೇಂದ್ರ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಆದ್ರೆ ಅವರ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಹಾಗ್ನೋಡಿದ್ರೆ ಉಪೇಂದ್ರ ನಾಯಕತ್ವ ಪಕ್ಷ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಉಪ್ಪಿಯ ಐ ಲವ್ ಯು ಸಿನಿಮಾ ರಿಲೀಸ್ ಕೂಡ ಸದ್ಯಕ್ಕೆ ಕಷ್ಟವಾಗಬಹುದು. ಈ ಸಿನಿಮಾನು ಏಪ್ರಿಲ್ ಆರಂಭದಲ್ಲಿ ತೆರೆ ಮೇಲೆ ಬರಬೇಕಿತ್ತು.